ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೊರಟಿದ್ದು ಮೈಸೂರು ದಸರಾ ಎಕ್ಸಿಬಿಷನ್ ಗ್ರೌಂಡ್ಗೆ. ಅಲ್ಲಿ ದಸರಾ ಹಬ್ಬದಿಂದ ಹಿಡಿದು ನೆಕ್ಸ್ಟು ಡಿಸೆಂಬರ್ವರೆಗೂ ನ್ಯೂ ಇಯರ್ ಸ್ಟಾರ್ಟ್ ಆಗೋವರೆಗೂ ಎಕ್ಸಿಬಿಷನ್ ಇರುತ್ತೆ. ನೀವೀಗ ಏನು ನೋಡ್ತಿದ್ದೀರಾ, ಇದು ಬಂದು ಎಂಟ್ರೆನ್ಸ್. ಇಲ್ಲಿಂದನೇ ನಾವು ಎಕ್ಸಿಬಿಷನ್ ಗ್ರೌಂಡ್ಗೆ ಎಂಟ್ರಿ ಕೊಡಬೇಕಾಗಿರೋದು. ಇದು ಬಂದು ಎಲ್ಲ ಎಕ್ಸಿಬಿಷನ್ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಹೊರಗಡೆ ತುಂಬ ಜನ ಚಿಕ್ಕ ಚಿಕ್ಕ ಅಲ್ಲೇ ರೋಡ್ ಸೈಡಲ್ಲಿ ಇಟ್ಕೊಂಡು ತುಂಬ ಐಟಮ್ಸ್ಗಳನ್ನ ಮಾರ್ತಾಯಿದ್ರು. ಎಲ್ಲ ಲೈಟಿಂಗ್ ಐಟಮ್ಸ್ ಮತ್ತು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗೋವಂಥ ಐಟಮ್ಸ್ನ ಮಾರ್ತಾಯಿದ್ರು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹೊರಗಡೆ ನೀವು ನೋಡ್ತಿರ್ಬೋದು, ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈ ಥರ ಫೌಂಟೇನ್ಸ್ ಮಾಡಿದ್ದಾರೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಕೂಡ. ಅಲ್ಲೇ ಟಿಕೆಟ್ ತೊಗೊಳೋದು. ಟಿಕೆಟ್ ಪ್ರೈಸ್ ಬಂದು 40 ರುಪೀಸ್. ಇದು ಬಂದು ಎಂಟ್ರೆನ್ಸ್. ನಾವೇನು ಡೈರೆಕ್ಟ್ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಈ ಥರ ಕಾಣಿಸುತ್ತೆ. ಇದೆಲ್ಲ ಬಂದು ನೋಡೋಕ್ಕೆ ನಿಜವಾದ್ದು ಕಲ್ಲಿಂದ ಮಾಡಿದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ನೆಕ್ಸ್ಟು ಇದೆಲ್ಲ ಎಂಟ್ರಿ ಆಗಿದ್ದಾದಮೇಲೆ ನಮಗೆ ಎಕ್ಸಿಬಿಷನ್ ಏನು ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟು ಹೋಗಿದ ತಕ್ಷಣ ಲೆಫ್ಟ್ ಸೈಡು ನಮಗೆಲ್ಲ ಶಾಪಿಂಗ್ ಸ್ಟಾಲ್ಸ್ ಸಿಗುತ್ತೆ. ಈ ಥರ ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸು ಮತ್ತು ನೆಕ್ ಪೀಸಸ್ ಇದೆಲ್ಲ ಬಂದು 100 ರುಪೀಸ್. ಎಲ್ಲ ಏನು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗೋ ಥರದ ಐಟಮ್ಸ್ ಎಲ್ಲನೂ ಸ್ಟಾಲಲ್ಲಿ ಇಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಈ ಥರ ಶಾಪಿಂಗ್ ಆಗಿದ ತಕ್ಷಣ ನೆಕ್ಸ್ಟು ನಮಗೆ ಇದು ಏನು ಈಟಬಲ್ ಸ್ಟಾಲ್ ಸಿಗುತ್ತೆ. ಎಲ್ಲ ಥರದ್ದು ಫುಡ್ಡು, ಸ್ನ್ಯಾಕ್ಸ್ ಆಗಿರ್ಬೋದು, ಬೋಂಡಾ, ಬಜ್ಜಿ, ಮಸಾಲೆ ಪುರಿ, ಸಮೋಸ ಎಲ್ಲ ಥರನೂ ಸಿಗುತ್ತೆ. ನೆಕ್ಸ್ಟು ಫುಡ್ದೆಲ್ಲ ಸ್ಟಾಲ್ ಮುಗಿದಿದ್ದಾದಮೇಲೆ ನೆಕ್ಸ್ಟ್ ನಮಗೆ ಗೇಮ್ಸ್ಗೆ ಹೋಗೋವಂಥ ದಾರಿ ಸಿಗುತ್ತೆ. ಅಲ್ಲಿ ದಾರಿಲಿ ಹೋಗ್ತಾ ಈ ಥರ ಎಲ್ಲ ಕರ್ನಾಟಕ ಗೌರ್ನಮೆಂಟ್ ಅವ್ರದ್ದು ಮತ್ತು ಏನೇನೆಲ್ಲ ಬ್ರ್ಯಾಂಡ್ಸ್ ಇದೆ, ಇದು ಮತ್ತು ಕನ್ನಡ ಪರಿಷತ್ ಅವರು, ಈ ರೀತಿ ಎಲ್ಲ ಒಬ್ಬೊಬ್ಬರು ಮತ್ತು ಎಲ್ಲ ಈ ರೀತಿ ಮಾಡಿದ್ದಾರೆ. ಇದಕ್ಕೆ ಹೋಗ್ತಾ ದಾರಿಯಲ್ಲಿ ಏನು ನಾವು ಗೇಮ್ಸ್ ಆಡೋಕ್ಕೆ ಹೋಗ್ತೀವಲ್ಲ, ಆ ದಾರಿಯಲ್ಲಿ ಲೆಫ್ಟು ರೈಟು ಸೈಡಲ್ಲೆಲ್ಲ ಈ ರೀತಿ ಮಾಡಿದರು. ಅದರೊಳಗಡೆ ಎಲ್ಲ ಹೋದಾಗ ಒಂದೊಂದು ಐಟಮ್ ಒಂದೊಂದು ಇದು ಕಾಡಿಂದು ಥೀಮ್ ಥರ ಮಾಡಿದ್ದಾರೆ. ಸೇವ್ ಟ್ರೀ ಅಂತ ಎಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು KMFದಾಗಿರ್ಬೋದು, ಇದು ಎಲ್ಲನೂ ಮಾಡಿದ್ದಾರೆ. ಮೈಸೂರು ಸ್ಯಾಂಡಲ್ದು ಈ ಒಂದೊಂದು ಮನೆ ಥರ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲನೂ ತುಂಬ ಚೆನ್ನಾಗಿತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು ಮತ್ತು ತುಂಬ ಒಳ್ಳೆ ಮೀನಿಂಗ್ಫುಲ್ ಆಗಿರೋ ಅಂಥ ಮೆಸೇಜಸ್ನ ನೀಡೋ ಅಂಥ ಒಂದು ಈಗ ಎಕ್ಸಿಬಿಷನ್ ಇದಾಗಿತ್ತು. ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಹೋಗಿದ್ದಾದಮೇಲೆ ಲಾಸ್ಟ್ಗೆ ನಮಗೆ ಈ ಥರ ಗೇಮ್ ಶೋಸ್ ಸಿಗುತ್ತೆ. ಇದರಲ್ಲಂತೂ ತುಂಬ ವೆರೈಟೀಸು ಗೇಮ್ಸ್ ಇತ್ತು. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗೆ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೀವು ನೋಡ್ತಿದ್ದೀರಾ, ಚಿಕ್ಕ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲ ಥರ ಗೇಮ್ಸ್ ಇದೆ. ಮಿನಿಮಮ್ 80 ರುಪೀಸಿಂದ ಹಿಡಿದು 150 ರುಪೀಸ್, 200 ರುಪೀಸ್ ಈ ಥರ ಎಲ್ಲ ಐಟಮ್ಸ್ ಎಲ್ಲ ರೇಂಜಲ್ಲಿ ಸಿಗುತ್ತೆ. ಅಕಾರ್ಡಿಂಗ್ ಟು ದ ಗೇಮ್ಸು ಪ್ರೈಸ್ ಕೂಡ ಡಿಫ್ರೆನ್ಸಿಯೇಷನ್ ಇರುತ್ತೆ. ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಸ್ಲೋ ಮೂವಿಂಗ್ಸೇ ಇರುತ್ತೆ. ಇಲ್ಲಿ ಸ್ವಲ್ಪ ವಿಡಿಯೋದಲ್ಲಿ ನಾನು ಫಾಸ್ಟ್ ಮೂವಿಂಗ್ ಮಾಡಿ ಹಾಕಿದ್ದೀನಿ. ತುಂಬ ಸ್ಲೋ ಮೂವಿಂಗ್ ಇದೆ. ಎಲ್ಲ ಥರ ಮಕ್ಕಳು ಇಲ್ಲಿ ಆಟ ಆಡ್ಕೊಂಬರ್ಬೋದು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ವಾಟರ್ದು ಅಲ್ಲೇನು ಎಂಟ್ರಿ ಆಗಿದ ತಕ್ಷಣ ಒಂದು ಫೌಂಟೇನ್ ರೀತಿ ಕ್ರಿಯೇಟ್ ಮಾಡಿದ್ದಾರೆ, ಅದು ಸ್ಟಾರ್ಟ್ ಆಯಿತು. ಎಕ್ಸಾಕ್ಟಾಗಿ ನಾವು ಹೋದಾಗ 9 o'clock ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಫೌಂಟೇನು. KRS ಅಲ್ಲಿ ಏನು ಬೃಂದಾವನ್ ಗಾರ್ಡನ್ಸಲ್ಲಿ ನೋಡಿದ ಥರನೇ ಒಂದು ಫೀಲ್ ಇತ್ತು. ಜೋರಾಗಿ ಎಲ್ಲ ಸ್ಪೀಕರಲ್ಲಿ ಕನ್ನಡ ಮ್ಯೂಸಿಕ್ಸ್ನೆಲ್ಲ ಹಾಕಿ, ಸಾಂಗ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಇದು ಸ್ಟಾರ್ಟ್ ಆದಾಗ ಎಲ್ಲ ಜನ ಬಂದು ಸುತ್ತ ನಿಂತ್ಕೊತಾರೆ. ನೀವು ನೋಡ್ಬೋದು, ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಓವರಾಲ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಎಲ್ಲ ಥರ ಸ್ಯಾರೀಸ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಲ್ಲಿ ಹೋದಾಗ ಏನೇನು ಶಾಪಿಂಗ್ ಮಾಡಿದೆ, ಅದ್ರದ್ದು ಪ್ರೈಸಸ್ ಎಲ್ಲ ಎಷ್ಟು, ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಡಿಸೆಂಬರ್ 25th ಇರುತ್ತೆ ಅಂತ ಅಲ್ಲೆಲ್ಲ ಮಾತಾಡ್ತಿದ್ರು. ನೀವು ಯಾರಾದರೂ ಹೋಗಬೇಕು ಅಂದರೆ ಆರಾಮಾಗಿ ನ್ಯೂ ಇಯರ್ವರೆಗೂ ಇರುತ್ತೆ, ಹೋಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಮಕ್ಳನ್ನ ಕರ್ಕೊಂಡು ಹೋದ್ರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಬೆಟರ್ ಈವ್ನಿಂಗ್ 6 o'clock 5 to 6 o'clock ಹಂಗೆ ಹೋದರೆ ಬೆಟರು. 3 o'clock ಓಪನ್ ಇರುತ್ತಂತೆ. ಬಟ್ ಲೈಟಿಂಗ್ಸಲ್ಲಿ ಹೋದರೆ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸ್ಟಾಲ್ಸಲ್ಲೆಲ್ಲ ಫುಡ್ಡೆಲ್ಲ ಎಂಜಾಯ್ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಆರಾಮಾಗಿ
ಈವ್ನಿಂಗ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇದೆಲ್ಲ ಬಂದು ಫುಲ್ ಫೌಂಟೇನ್, ಒಂದು 10 to 15 ಮಿನಿಟ್ಸು ಈ ಥರ ಒಂದು ಶೋ, ವಾಟರ್ ಫೌಂಟೇನ್ ಶೋನ ಅಲ್ಲಿ ಅರೇಂಜ್ ಮಾಡಿರ್ತಾರೆ. ಮೇ ಬಿ 1 hour ಒನ್ಸ್ 2 hour ಒನ್ಸು ಮಾಡ್ತಾರೆ ಅನಿಸುತ್ತೆ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಲ್ಲಿ ಹೋದಾಗ 7 o'clock ಸ್ಟಾರ್ಟ್ ಆಗುತ್ತೆ ಅಂತ ಇತ್ತು, ಬಟ್ 7 o'clock ಸ್ಟಾರ್ಟ್ ಆಗಿರಲಿಲ್ಲ. ಎಕ್ಸಾಕ್ಟಾಗಿ ಸ್ಟಾರ್ಟ್ ಆಗಿದ್ದು 9 o'clock. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.